ನಮಸ್ಕಾರ ಕರುನಾಡ ಬಂಧುಗಳೇ. 220 ಕೋಟಿ ಕೊಟ್ಟು ಮನುಷ್ಯನಿಂದ ನಾಯಿಯಾದ ಮಾನವ ಮತ್ತು ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನಿಮ್ಮೊಂದು ಮಾತಾಡಕತ್ತೀನಿ. ಅಲ್ಲೇ ನಿಮ್ಮವನ ಮನುಷ್ಯರಿಗೆ ತಿನ್ನಕ್ಕೆ ಏನಾಗವಲ್ದು, ಮನುಷ್ಯರಿಗೆ ಬೇಡಿಕೆ ತಿಂತು ತಿಂಬೋದಾಗವಲ್ತು, ಜೀವನ ಮಾಡೋದಾಗವಲ್ತು. ಇವನು ಅದ್ರಾಗ ಬೇರೆ ನಾಯಿಯಾಗಿ ಬದುಕ್ತಾನಂತ. ಎಂತೆಂಥವ್ರು ಹುಟ್ಟು ಬಿಟ್ಟಿರ್ಲಿಯಪ್ಪ ಭೂಮಿ ಮ್ಯಾಗ ಅವನ ಅಲ್ಲಿ ಹೋಮ್ರಿ ಏನರ ಕಾಮನ್ ಸೆನ್ಸರ್ ಆದ ನಿನಗಂತ ನಾನು ಅದನ್ನು 220 ಕೋಟಿ ಖರ್ಚು ಮಾಡಿ ನಾಯಿ ಆಗ್ಯಾನಂತವ. ಅಲ್ಲ ಅದನ್ನು ಡೆಕೋರೇಷನ್ ಮಾಡಿಸ್ಯಾನಂತ ಮನುಷ್ಯ. ಅದು ಎಷ್ಟು ಸತ್ತು ಎಷ್ಟು ಸುಳ್ಳು ಸೋಷಿಯಲ್ ಮೀಡಿಯಾದಾಗ ನಾನು ನೀನಂತ ಎಲ್ಲರೂ ಪೋಸ್ಟ್ ಮಾಡಾಕತ್ತಿಬಿಟ್ರೆ ಅದೇ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟತ್ತು. ಇವತ್ತು ಮನುಷ್ಯ ಹೆಂಗೆ ನಾಯಿ ಆದ, ನಾಯಿ ಹೆಂಗೆ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ? ಅಲ್ಲೊಮ್ರಿ ಏನರ ಜಗತ್ತಿಗೆ ವಿರುದ್ಧ ಹೊಂಟು ಬಿಟ್ರಿ ನೀವು ಅಂತೀನಿ ನಾನು. ಅಲ್ಲೇ ಮನುಷ್ಯ ಈ ಕಾಡಿ ಬೇಡಿ ತಿಂದ್ರೆ ಒಂದೊತ್ತು ಕೂಳ ಹಾಕೊಳ್ರಿ ಮನ್ಯಾಗ. ದುಡಿಲಿಲ್ಲಪ್ಪ ಅಂದ್ರೆ ನಿಮ್ಮ ಮೌನ್ ಕಚಡ ಎದ್ದು ನಡೆ, ನಿಮ್ಮ ಮೌನ್ ಬಿಡಿಕೆಂತ ಬೈಯಾಕೈತಾರ ಮನೆ ಒಳಗೆ. ಅಂಥದ್ರೊಳಗೆ ಇವನು ಇನ್ನು 220 ಕೋಟಿ ಖರ್ಚು ಮಾಡಿ ನಾಯಿ ಆಗ್ಯಾನಂತ. ಆ 220 ಕೋಟಿ ತಗೊಂಡು ಇವನ ನಾಯಿ ಮಾಡಿದಂಥ ಎಂಥ ನಾಯಿ ಕಚಡ ನನ್ನ ಮಕ್ಕಳು ಅನ್ಬೋದಂತ ನನಗೆ ಅವಂದು ಅರ್ಥ ಆಗೋದು ನನಗೆ. ಇದೇನು ಸುಳ್ಳು ಸತ್ಯ ಒಟ್ಟಾರೆ ಗೊತ್ತಿಲ್ಲ. ಒಟ್ಟು ಬಹುದೊಡ್ಡ ಸುದ್ದಿ ಹೊಂಟು ಬಿಟ್ಟೈತೆ ನೋಡ್ರಿ. ಭೂಮಿ ಮ್ಯಾಗ ಎಂತೆಂಥವು ಏನು ಆಶ್ಚರ್ಯ ಆಕ್ಕವಪ್ಪ. ಅವನ ಹೆಣ್ಣು ಸೇರಿ ಮದುವೆ ಆಗಾಕತ್ತವ, ಗಂಡು ಸೇರಿ ಮದುವೆ ಆಗಾಕತ್ತವ. ಈ ಕಡೆ ಹೆಣ್ಣಿದ್ದು ಗೊಂಡು ಆಗಾಕತ್ತವ, ಗೊಂಡಿದ್ದು ಹೆಣ್ಣು ಆಗಾಕತ್ತವ. ಇದನ್ನು ಕೇಳಿನಪ್ಪ ಸುದ್ದಿ. ಆದ್ರೆ ಇವನು ಯಾವನೋ ಮನುಷ್ಯನಿಂದ ನಾಯಿ ಆಗ್ಯಾನಂತ. ನಾಯಿ ಮ್ಯಾಗ ಅಷ್ಟು ಪ್ರೀತಿ ಇದ್ರೆ ಮಂಗ್ಯನ ಮಗನೇ ಉರುಳಿಗಿರ್ಲಕ್ಕೇನು ಸಾಯಿ ಮುಂದೆ ಸರಿ ನಾಯಿ ಆಗ್ಯಾರ ಹುಟ್ಟುವಂತೆ ಒಂದು ಪತ್ರ ಬರೆದಿಡು. ಆ ದೇವ್ರಿಗೆ ಒಂದು ಪತ್ರ ಬರ್ಸಿ ಹತ್ತು ಹೋಗಿಬಿಡೋ ನೀ ಮಾವನ. ಅಲ್ಲ ಕೊಡಿ 220 ಕೋಟಿ ಜನರಿಗೆ ಕೊಟ್ಟಿದ್ರೆ ದೇವರಾಗಿ ಬಿಡ್ತಿದ್ದಿ ನೀನು. ನಾಯಿಯಾಗಿ ಏನು ಗೆಣಸಿದೇನು? ಏನೂ ಗಳಿಸೋದಾಗೋದಿಲ್ಲ. ಮಣ್ಣು ಗಳಿಸೋದಾಗೋದಿಲ್ಲ. ನಿಮ್ಮ ಮೌನ ಜೀವನದೊಳಗೆ ಏನಾರ ಮಾಡೋದು ಬಿಟ್ಟು ಬಡವರಿಗೆ ದಾನ ಮಾಡಿ ರೊಕ್ಕ ಹೆಚ್ಚಾದ್ರೆ ಮುಕುಳಿ ತುಂಬಿ ರೊಕ್ಕ ಹೆಚ್ಚಾದ್ರೆ ಬಿಟ್ಬಿಡು ಹೋಲತ್ತಾಗ. ಅವ್ನು ಯಾವನಿಗಾರ ಕೊಡು, ಇಲ್ಲ ಒಂದು ದೊಡ್ಡ ಕಂಪ್ನಿ ಕೊಟ್ಟು ಎಷ್ಟೋ ಜನಕ್ಕೆ ಉದ್ಯೋಗ ಕೊಡು. ನಾಯಿ ಆಗ್ಬೇಕಂತೀವನು. ಅದೇನು ಕನಸು, ಅದು ಹಳೆಯ ವಿಡಿಯೋ ಅಂತ ಕೆಲವೊಬ್ರು ಅಂತಾರ, ಇಲ್ಲಿ ಇವಾಗೇ ಆಗೈತೆ ಅಂತ ಕೆಲವೊಬ್ರು ಅಂತಾರ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗೂ ಕೂಡ ಕನ್ಫರ್ಮೇಷನ್ ಗೊತ್ತಿಲ್ಲ. ಆದರೆ ಇದು ಬಹುತೇಕ ಸುಳ್ಳು ಅಂತಕ್ಕಂಥದ್ದು ಒಂದಿದು. ಅದು ಆ ಥರದ್ದು ಒಂದು ಜಾತಿನೇ ನಾಯಿ ಐತೆ ಅಂತದ್ದು, ಮನುಷ್ಯರ ರೂಪದೊಳಗೆ ಕಾಣಿಸುತ್ತಂತ. ಆ ನಾಯಿಯನ್ನು ಇವನನ್ನು ಸ್ವಲ್ಪ ಅದು ಮನುಷ್ಯರು ಅದೇನೋ ಆಗಕ್ಕೆ ಟ್ರೈ ಮಾಡಿದ ಒಂದು ವಿಡಿಯೋ ಐತೆ. ಆ ವಿಡಿಯೋ ಇಟ್ಕೊಂಡು ಈ ನಾಯಿಗೆ ಹೋಲಿಸಿ ಅವನಿಗೂ ಆ ನಾಯಿಗೆ ಒಂದು ಸ್ವಲ್ಪ ಸಂಬಂಧ ಇಲ್ದಂಗೆ ಆಗೈತಿ. ಬಟ್ ಈ ಕಡೆ ವಿಡಿಯೋಗಳು ಹರಿದಾಡ್ತಾವೆ, ಈ ಕಡೆ ಫೋಟೋ ಹರಿದಾಡಕತ್ತೈತಿ. ಯಾವುದು ಸತ್ಯ ಯಾವುದು ಸುಳ್ಳು? ಕೆಲವೊಂದು ಜಾತಿ ನಾಯಿಗಳು ಅದಾವಂತವು, ಮನುಷ್ಯರ ರೂಪದೊಳಗೆ ಕಾಣಿಸ್ತಾವಂತವು. ಬಟ್ ಅದು ಎಷ್ಟು ಸತ್ಯ ಅನ್ನೋದು ಗೊತ್ತಿಲ್ಲ. ವಿಡಿಯೋದೊಳಗೆ ಪಕ್ಕ ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಅವ ನಾಯಿ ಮಾಡಿಸ್ಕೊಂಡನಂತೇಳಿ ವಿಡಿಯೋದೊಳಗೆ ಕಂಡುಹಿಡಿಬೋದು. ಭಾಳ ಸೂಕ್ಷ್ಮವಾಗಿ ವಿಡಿಯೋನ ಅಬ್ಸರ್ವೇಷನ್ ಮಾಡಿದಾಗ ಗೊತ್ತಾಗ್ತದೆ ಅದು. ಬಟ್ ನನಗೆ ಇಂತಿಂಥ ಹುಚ್ಚರು ಭೂಮಿ ಮ್ಯಾಗ ಅದರ ಅನ್ನೋದು ಗೊತ್ತಾಗೋಲ್ತು ನನಗೆ. ಜೀವನದೊಳಗೆ ಮನುಷ್ಯಾಗ ಎಷ್ಟರ ಮಟ್ಟಿಗೆ ಕಷ್ಟ ಐತಪ್ಪ ಅಂದ್ರೆ ಬದುಕೋದು. ನಾಯಿ ಆಗಿ ಅದಕ್ಕಿಂತ ಹತ್ತಿದ್ರು ಯಾವ ನೋಡೋದಿಲ್ಲ ನಮ್ಮನ್ನ. ಜೀವಂತನೇ ಮನುಷ್ಯ ಸತ್ತು ಹೋಗ್ಬಿಟ್ಟ ನಾ ಬದುಕಿದ್ದಾಗ ಯಾವ ನೋಡುವಲ್ಲ. ಇನ್ನು ನಾಯಿ ಆದರೆ ಯಾವ ನೋಡ್ತಾನೆ? ಲೆಕ್ಕೊಡೆ ಬಾಯಿ ಐತಿ, ಕೈ ಐದವ ತಿಂಬಕ್ಕೆ, ಮಾಡಿಕೆನ್ ತಿಂಬಕ್ಕೆ ಕಾಲು ಕೈ ರೆಡಿ ಇದೇವ. ಆದ್ರೆ ನಮಗೆ ಒಬ್ಬನ ಕರೆದು ಕೆಲಸ ಕೊಡೋನಿಲ್ಲ. ಚೂತ್ಯಾನ ನಮಗಲೇ ಓದ್ತೆ ಎದಿಗೆ ಓದಿಲ್ಲ ಅಂತಾರೆ. ಅಂಥದ್ರೊಳಗೆ ಇವ ನಾಯಿ ಆಗ್ಯಾನಂತ. ನಾಯಿಗೇನು ಕರೆದು ಊಟ ಹಾಕ್ತಿದ್ದಾರೆ. ಅವನ ನಾಯಿಗನು ಕರೆದು ಊಟ ಹಾಕ್ಬೇಕಂತ ಚಂದ ಇರ್ಬೇಕು ರಾಜ. ಮೈ ತುಂಬ ಕೂದಲಿರ್ಬೇಕು, ಬೆಳ್ಳಗಿರ್ಬೇಕು, ಕಣ್ಣು ಕರ್ರಗಿರ್ಬೇಕು, ಏನಪ್ಪ ಡಿಂಗ್ ಅವ್ರು ಹೇಳ್ದಂಗೆ ಡ್ಯಾನ್ಸ್ ಮಾಡ್ಬೇಕು. ಅವಾಗ ನಾಯಿಗೆ ಇಷ್ಟಪಡ್ತಾರೆ. ಮಗನೇ ನೀನು ಹತ್ತಾಗ ಮನುಷ್ಯ ಅಲ್ಲ, ಈ ಕಡೆ ಪೂರ್ಣ ನಾಯಿ ಅಲ್ಲ. ನೀನು ನೋಡಿದ್ರೆ ಬದುಕಿದ್ದವ್ರು ಕೂಡ ಸತ್ತು ಹೋಗಿಬಿಡ್ತಾರೆ ಮಂಗ್ಯನ ಮಗನೇ. ಅದು ನೋಡ್ತಪ್ಪ ಅಂದ್ರೆ, ಆ ವಿಡಿಯೋ ನೋಡಿಬಿಡ್ತಪ್ಪ ಅಂದ್ರೆ ನೀನು ನೋಡಿಬಿಟ್ರಪ್ಪ ಅಕಸ್ಮಾತ್ ಇವು ಮನುಷ್ಯರ ರೂಪದೊಳಗೆ ಇರುವಂಥ ನಾಯಿನೆಲ್ಲಿ ಕರ್ಕೊಂತಾರಲ್ಲಿ? ಮನುಷ್ಯರನ್ನ ಮನೆಯೊಳಗೆ ಕರ್ಕೊಳ್ರಿ. ನೀನು ಮನುಷ್ಯನ ರೂಪದೊಳಗಿರೋ ನಾಯಿ. ಮತ್ತೆ ನೀನು ನೋಡಿದ್ರೆ ಬದುಕಿದ್ದು ಕೂಡ ಕರೆ ಅಂದ್ರೆ ಸತ್ತು ಹೋಗಿಬಿಡ್ತಾವೆ. ನೀನು ನೋಡಿ ಬೆಳ್ತಾನೆ ಯಾವಾಗಾರ ಪಸಕನ ಯಾವ್ದು ನೋಡಿಬಿಟ್ರೆ ರಿಯಲ್ ನೋಡಿದ್ರಂತೂ ಪೂರ ಸತ್ತು ಹೋಕ್ಕವು. ಅಂಥದ್ದು ನೀನು ಆಗಕ್ಕೊಂಟಿ ನಾಯಿ. ಜೀವಂತ ಮನುಷ್ಯ ಆಗಿ ನಾಯಿ ಆಗಕ್ಕೊಂಟಿದಿ. ಈಗ ನಾಯಿಯಿಂದ ಮತ್ತೆ ಮನುಷ್ಯ ಆಗ್ಬೇಕೇನ? ನೋಡಪ್ಪ ಯಪ್ಪ ಅಂತೆಂಥರ ಭೂಮಿಯಾಗಿ ಹುಟ್ಟಿಬಿಟ್ರಿಲ್ಲೇ ನಿಮ್ಮ ಮೌನ. ನನಗಂತೂ ಒಂದು ಅರ್ಥ ಆಗೋಲ್ತಪ್ಪ. ಇದು ಮಾತ್ರ ಪಕ್ಕ ಸುಳ್ಳು ಅಂತಕ್ಕಂಥದ್ದು ಬಹುದೊಡ್ಡ ಮಾಹಿತಿ. ಮತ್ತು ಇದು ಸತ್ಯ ಅಲ್ಲ. ಅದು ಯಾವುದೋ ಒಂದು ವಿಡಿಯೋ. ಅದು ನಾಯಿ ಆ ಜಾತಿಯಲ್ಲಿರುವಂಥದ್ದು ಮಾನವ ಜಾತಿ ಈ ರೀತಿ ಕಾಣಿಸುವಂಥ ಒಂದು ನಾಯಿ ಇದೆ. ಅದು ಅಷ್ಟರ ಮಟ್ಟಿಗೆ ಕಂಡು ಬಂದಿಲ್ಲ ಎಲ್ಲೂ ಕೂಡ. ಇದು ವಿಡಿಯೋನೇ ಇದೆ. ಸೊ ಹಂಗಾಗಿ ಆ ವಿಡಿಯೋ ಬೇರೆ, ಈ ನಾಯಿನೇ ಬೇರೆ. ಸೊ ಆ ಒಂದು 2 ವಿಡಿಯೋಗಳು ಇಟ್ಕೊಂಡು ಫುಲ್ಲಿ ಸಾಮಾಜಿಕ ಜಾಲತಾಣ ವೈರಲ್ ಹಾಕತ್ ಬಿಡೋದು. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸಕತ್ತೈತೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಹೊಸಬರಾಗಿತ್ತಪ್ಪ ನಮ್ಮ ಚಾನಲ್ ಇಂಥ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಇರುವಂಥ ವಿಷಯಗಳ ಬಗ್ಗೆ ನನ್ನದೇ ಆಗಿರುವಂಥ ರೂಪದಲ್ಲಿ ಹಳ್ಳಿ ಭಾಷೆ ಶೈಲಿಯಲ್ಲಿ ನನ್ನದೇ ಆಗಿರುವಂಥ ಹಾಸ್ಯ ಪದದೊಳಗೆ ಒಂದಷ್ಟು ನಿಮ್ಮನ್ನು ಮನೋರಂಜಿಸಲಿಕ್ಕೆ, ಅದರ ವಿಷಯವನ್ನು ತಿಳಿಪಡಿಸಲಿಕ್ಕೆ ಕಾಮಿಡಿ ಮುಖಾಂತರ, ಸೀರಿಯಸ್ ಆಗಿ ಹೇಳಿದ್ರೆ ಪಾಪ ಎಲ್ಲವೂ ಜೀವನ ಟೆನ್ಷನ್ ಇರ್ತದೆ, ಮೊದಲೇ ಟೆನ್ಷನ್ ಇರ್ತದೆ ಅಂತವ್ರು ಮತ್ತು ಸೀರಿಯಸ್ ವಿಷಯಗಳು ಹೇಳೋದು ಬೇಡ. ಸೀರಿಯಸ್ ವಿಷಯಗಳನ್ನೇ ಒಂದಷ್ಟು ಕಾಮಿಡಿ ಮುಖಾಂತರ ಹೇಳುವ, ಒಂದಷ್ಟು ಹಾಸ್ಯದ ಮುಖಾಂತರ ಹೇಳುವಂಥ ಏನೋ ಹೊಸ ಪ್ರಯತ್ನ. ಸೊ ಹಂಗೆ ಹೊಸಬರಾಗಿರ್ತಕ್ಕಂಥ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಚಲೋ ಇತ್ತಪ್ಪ ಲೈಕ್ ಮಾಡಿರಿ. ಇದ್ರ ಬಗ್ಗೆ ಏನಾರ ಅಭಿಪ್ರಾಯ ಮನಸ್ಸಿಗೆ ಬಂತಪ್ಪ ಅಂದ್ರೆ ಸ್ವಲ್ಪ ಕಮೆಂಟ್ ಮಾಡ್ರಿ ಅಂತ ಹೇಳ್ತಿ. ವಿಡಿಯೋ ನಿರ್ಮಿಸಕ್ಕೆ ಧನ್ಯವಾದಗಳು.